ಹಾಸನದಲ್ಲಿ ಆನೆಗಳ ಹಾವಳಿ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಎಲ್ಲೆಂದರಲ್ಲಿ ನುಗ್ತಿರುವಂತಹ ಗಜಪಡೆ ಬಡಪಾಯಿಗಳನ್ನ ಅಟ್ಟಾಡಿಸ್ತಾ ಇವೆ. ಒಂದೇ ಒಂದು ಕ್ಷಣ ಯಾಮಾರಿದ್ರೂ ದೊಡ್ಡ ದುರಂತವೇ ನಡೀತಿತ್ತು. ಇಟಿಎಫ್ ಸಿಬ್ಬಂದಿಯನ್ನ ಅಟ್ಟಾಡಿಸಿದ ಒಂಟಿ ಸಲಗ. ಭೀಮನ ಎಂಟ್ರಿಗೆ ಕೂಲಿ ಕಾರ್ಮಿಕರು ಕಕ್ಕಾಬಿಕ್ಕಿ. ಈ ಎರಡು ದೃಶ್ಯಗಳನ್ನ ನೋಡ್ತಿದ್ರೆ ನಿಜಕ್ಕೂ ಎದೆ ಝಲ್ಲನ್ಸುತ್ತೆ. ಒಂದೇ ಒಂದು ಕ್ಷಣ ಯಾಮಾರಿದ್ರೆ ನಡೆಯಬಾರದ್ದೇ ನಡೆದು ಹೋಗ್ತಿತ್ತು. ಗಜರಾಜನ ಅಬ್ಬರ ಹೇಗಿರುತ್ತೆ ಅನ್ನೋದಕ್ಕೆ ಈ ಎರಡು ದೃಶ್ಯಗಳೇ ಸಾಕ್ಷಿ. ಒಂಟಿ ಸಲಗ ಗೀಳಿಡ್ತಾ ಬರ್ತಿದ್ದಂತೆ ಎದ್ನೋ ಬಿದ್ನೋ ಅಂತ ಹೇಗೆ ಓಡ್ತಿದ್ದಾರೆ ನೋಡಿ. ಹಾಸನ ಜಿಲ್ಲೆಯಲ್ಲಿ ಆನೆಗಳ ಉಪಟಳ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಕಾಡು ಬಿಟ್ಟು ನಾಡಿನತ್ತ ನುಗ್ಗಿ ಬರ್ತಿವೆ. ಎಲ್ಲೆಂದರಲ್ಲಿ ಕಾಣಿಸಿಕೊಳ್ತಿರೋ ಆನೆಗಳ ಹಿಂಡು ಕಂಡವರ ಮೇಲೆ ಅಟ್ಯಾಕ್ ಮಾಡ್ತಿವೆ. ನಿನ್ನೆ ಅರೆಹಳ್ಳಿ ಗ್ರಾಮದಲ್ಲಿ ಕಾಡಾನೆ ನುಗ್ಗಿರೋದು ಇಟಿಎಫ್ ಸಿಬ್ಬಂದಿಗೆ ಗೊತ್ತಾಗಿತ್ತು. ಹೀಗಾಗಿ ಆನೆಗಳನ್ನ ಓಡಿಸೋದಕ್ಕೆ ಅಂತ ಕಾಫಿ ತೋಟಕ್ಕೆ ಹೋಗಿದ್ದಾರೆ. ಈ ಹೊತ್ತಲ್ಲೇ ಅದೆಲ್ಲಿತ್ತೋ ಗೊತ್ತಿಲ್ಲ, ಏಕಾಏಕಿ ವಿಕ್ರಾಂತ್ ಅನ್ನುವಂತಹ ಒಂಟಿ ಸಲಗ ಎಂಟ್ರಿ ಕೊಟ್ಟಿದೆ. ಇಬ್ಬರು ಇಟಿಎಫ್ ಸಿಬ್ಬಂದಿಯನ್ನ ಅಟ್ಟಾಡಿಸಿಕೊಂಡು ಹೋಗಿದೆ. ಒಂದೇ ಒಂದು ಕ್ಷಣ ಯಾಮಾರಿದ್ರೂ ಇಬ್ಬರ ಪ್ರಾಣ ಪಕ್ಷಿಯೇ ಹಾರಿ ಹೋಗ್ತಿತ್ತು. ನಿನ್ನೆ ಇಟಿಎಫ್ ಸಿಬ್ಬಂದಿಯನ್ನ ಅಟ್ಟಾಡಿಸಿದ ಬೆನ್ನಲ್ಲೇ ಇವತ್ತು ಬಕ್ರವಳ್ಳಿಯಲ್ಲಿ ಬಲಭೀಮ ಅಬ್ಬರಿಸಿದ್ದಾನೆ. ಕಾಫಿ ತೋಟಕ್ಕೆ ಹೋಗಿದ್ದ ಅಸ್ಸಾಂ ಮೂಲದ ಕಾರ್ಮಿಕರು ಕೆಲಸ ಮುಗಿಸಿಕೊಂಡು ತಮ್ಮ ಪಾಡಿಗೆ ತಾವು ಬರ್ತಿದ್ರು. ಈ ವೇಳೆ ಏಕಾಏಕಿ ಎಂಟ್ರಿ ಕೊಟ್ಟ ಭೀಮ ಆನೆ ಕಾರ್ಮಿಕರ ಕಡೆಗೆ ನುಗ್ಗಿ ಬಂದಿದೆ. ಭೀಮ ಬಂದ ವೇಗ ನೋಡಿದ್ರೆ ಏನೋ ಆಪತ್ತು ಬಂದೇ ಬಿಡ್ತು ಅನ್ಸುತ್ತೆ. ಆದ್ರೆ ದೇವ್ರು ದೊಡ್ಡವನು, ಯಾರಿಗೂ ಏನೂ ಆಗಿಲ್ಲ. ಮಾವುತನ ಮೇಲೆ ದಸರಾ ಆನೆ ಅಟ್ಯಾಕ್. ಇನ್ನು ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗಿದ್ದ ರೋಹಿತ್ ಆನೆಯನ್ನ ವಿಶೇಷ ತರಬೇತಿಗಾಗಿ ರಾಂಪುರ ಶಿಬಿರದಿಂದ ಬಂಡೀಪುರಕ್ಕೆ ಕರೆತರಲಾಗಿತ್ತು. ಈ ವೇಳೆ ರೊಚ್ಚಿಗೆದ್ದ ರೋಹಿತ್ ಮಾವುತನ ಮೇಲೆಯೇ ಮುಗಿಬಿದ್ದಿದೆ. ಅದೃಷ್ಟವಶಾತ್ ಮಾವುತ ಬಚಾವಾಗಿದ್ದು ರಸ್ತೆಯಲ್ಲಿ ಹೋಗ್ತಾ ಇದ್ದ ಸವಾರರನ್ನ ಮನಬಂದಂತೆ ಅಟ್ಟಾಡಿಸಿದೆ. ಒಟ್ನಲ್ಲಿ ರಾಜ್ಯದಲ್ಲಿ ಆನೆಗಳ ಹಾವಳಿ ಹೆಚ್ಚಾಗ್ತಿದ್ದು ಸರ್ಕಾರ ಇತ್ತ ಗಮನ ಹರಿಸಬೇಕಿದೆ. ಹಾಸನದಿಂದ ಕೃಷ್ಣಮೂರ್ತಿ ಇಬ್ಬೀಡು ಜೊತೆ ನಂದೀಶ್, ನ್ಯೂಸ್ 18 ಚಾಮರಾಜನಗರ.